ಥ್ರೂ ಹೋಲ್ ಹಾಕಿ ಎಷ್ಟು ಇದೆ ಅದು 16 14 13 ನಡೆಯುತ್ತೆ 13 ಅದು ಫ್ರೀ ಹೋಲು ನೋಡಿ. ಮುಜಿಬುರ್ ರೆಹಮಾನ್ ಅವರು SK ಇಂಡಸ್ಟ್ರೀಸ್ ಅಂತ ಒಂದು ಇಲ್ಲಿ ಇಟ್ಕೊಂಡಿದ್ದಾರೆ. ಬಡಾ ಮಕಾನ್ ಏನು ಮಾವಳ್ಳಿ ಟಿಫನ್ ರೂಮ್ ಏನಿದೆ ಅದ್ರ ಮುಂದ್ಗಡೆ ಇದೆ, ಈ ಜಾಗದಲ್ಲಿ ಇಟ್ಕೊಂಡಿದ್ದಾರೆ. ನಾನು ಗಂಗಾಧರ್ ಕರಿಕೆರೆ. ಹಾಯ್, ಕಲ್ಪತರು ಎಕ್ಸ್ಪ್ರೆಸ್ಗೋಸ್ಕರ ಅಂತ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಬಂಧುಗಳೇ, ಯಾವ ರೀತಿ ವರ್ಕ್ಶಾಪ್ಗಳಿರುತ್ತೆ, ಏನೇನು ರಿಪೇರಿಗಳಾಗುತ್ತೆ ಅದನ್ನೆಲ್ಲ ನಿಮ್ಗೆ ಗೊತ್ತೇ ಇಲ್ಲ ಈ ಒಂದು ಪೀಳಿಗೆಯವರಿಗೆ. ನೋಡಿ ಕೆಲಸ ಐತೆ, ಡ್ರಿಲ್ಲಿಂಗು. ಇದು ಮುಂದೆ ಹೋದರೆ ನೋಡಿ, ಇದು ಲೇತು ನೋಡಿ. ಇದು ಲೇತಲ್ಲಿ ಈ ಲೇತಲ್ಲಿ ಒಂದು ಜಾಬ್ ಸೆಟ್ಟಿಂಗ್ ಆಗಿದೆ ನೋಡಿ. ಜಾಬ್ ಸೆಟ್ ಮಾಡಿದ್ದಾರೆ ಫಿನಿಷ್ ಮಾಡೋಕ್ಕೋಸ್ಕರ. ಇದು ನಮ್ಮ ಕೆಲಸ ನಡೀತಾ ಇದೆ. ಇದೊಂದು ರಾಕ್ ಬ್ರೇಕರ್ಗೆ ಬೇಕಾಗಿರುವಂತಹ ಒಂದು ರಬ್ಬರ್ ಪ್ಲಗ್ ಮಾಡ್ತಾಯಿದ್ದೀವಿ. ಇದು ಪಾಲಿಪ್ರೊಪಿಲಿನ್ ಮೆಟೀರಿಯಲ್ನಲ್ಲಿ ಒಂದು ಥ್ರೂ ಹೋಲ್ ಮಾಡ್ತಾ ಇದ್ದಾರೆ ನೋಡಿ. ಇದು ಗೇರು, ಸ್ಪರ್ ಗೇರ್. ಇದು ಸ್ಪರ್ ಗೇರು. ನಿಮ್ಗೆ ಇನ್ನೇನೇನು ತೋರಿಸ್ಬೋದು ನೋಡಿ. ಇದಕ್ಕೆ ಸೀಲ್ ಕಿಟ್ ಅಂತಾರೆ. ಸೀಲ್ ಕಿಟ್ಟು ಇದೆಲ್ಲ ಪೈಲೆಟ್ ಪಂಪ್ ಅಂತಾರೆ ಇದಕ್ಕೆ. ನಾನು ತೋರಿಸಿದ್ದು ಇವಾಗ ಸೀಲ್ ಕಿಟ್. ಇದು ಪೈಲೆಟ್ ಪಂಪು, ಬೋಲ್ಟ್ ನಟ್ಸು, ರಾಡ್ಸು, ಮತ್ತು ಇದು ನೋಡಿ, ಇದು ಸ್ಟಾರ್ಸ್ ಅಂತ ಕರೀತಾರೆ, ಸ್ಟಾರ್ಸ್ ಅಂತಾರೆ. ಇದು ಬಹುತೇಕ ರಬ್ಬರ್ಗಳಲ್ಲಿ ಮಾಡ್ತಾರೆ. ಕಪ್ಲಿಂಗ್, ಮೋಟರ್ ಟು ಡ್ರೈವ್ ಕೊಡೋದಕ್ಕೆ ಕಪ್ಲಿಂಗ್ಗೋಸ್ಕರ ಅದೆಲ್ಲ ಮಾಡ್ತಾರೆ ನೋಡಿ. ಈ ಥರ ಗೇರ್ ಡ್ರೈವ್ ಲೇತಲ್ಲಿ ಇರುತ್ತೆ. ಲೇತಲ್ಲಿ ಥ್ರೆಡ್ ಕಟ್ ಮಾಡೋಕ್ಕೋಸ್ಕರ ದೊಡ್ಡ ದೊಡ್ಡ ಗೇರ್ಸನ್ನು ಹಾಕಿ ಶಿಫ್ಟರ್ಸ್ಗಳನ್ನ ಇಟ್ಟಿರ್ತಾರೆ. ಈಗ ನಮ್ಮ ಕೆಲಸ ಮುಗಿತಾ ಬರ್ತಾ ಇದೆ. ಒಂದು ಪೀಸ್ದು ಕೆಲಸ ಆಯಿತು ನೋಡಿ. ಇದಾಗಿದೆ. ಸೆಂಟ್ರ್ನಲ್ಲಿ 20 mm ಹೋಲು, ಈ ಕಡೆ 13 mm ಹೋಲು ಹಾಕಿ ಫಿನಿಷ್ ಆಗಿದೆ. ಈಗ ಈ ಒಂದು ವಿಡಿಯೋವನ್ನು ಸಂಪನ್ನಗೊಳಿಸುವಂಥ ಸಮಯ. ನಾನು ಯಾಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಇವತ್ತು ಇಂಜಿನಿಯರಿಂಗ್ ಓದಿದಂತಹ ಮಕ್ಕಳು ಯಾರೂ ಮೆಷಿನ್ ಶಾಪಿಗೆ ಬರೋದಿಲ್ಲ. ITA ಓದ್ದವರೇ ಬರೋದಿಲ್ಲ. ಎಲ್ಲಾದರೂ ಏಜೆಂಟ್ಗಳಾಗಿಯೋ ಮತ್ತೊಂದು ದುಡಿತಾರೆ ವಿನಃ ಯಾರೂ ಇಂತಹ ಕೆಲಸ ಮಾಡೋದಿಲ್ಲ ಅನ್ನೋದು ಒಂದು ಭಾಳ ವ್ಯಥೆ ಇದೆ. ಯಾವ ದೇಶದಲ್ಲಿ ಕೃಷಿಗೆ ಮತ್ತು ತಂತ್ರಜ್ಞಾನಕ್ಕೆ ಆದ್ಯತೆ ಇರುತ್ತದೆಯೋ ಆ ದೇಶದಲ್ಲಿ ಬಡತನ ಇರುವುದಿಲ್ಲ, ಸಿರಿತನದ ಕೊರತೆ ಅದೆಂದಿಗೂ ಆಗೋದು ಅನ್ನುವುದೊಂದು ವಾಕ್ಯ. ಆ ವಾಕ್ಯವನ್ನು ನಾವು ಪರಿಪಾಲಿಸ್ತಾ ಇದ್ದೀವಾ ಅನ್ನೋದನ್ನು ಯೋಚನೆ ಮಾಡಬೇಕಾಗಿದೆ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಸಂಪನ್ನಗೊಳಿಸ್ತೀನಿ. ಈ ರೀತಿಯ ಸಣ್ಣ ಪುಟ್ಟ ವರ್ಕ್ಶಾಪ್ಗಳು ಬಹಳ ಇದ್ದವು. ನಾನು ಹೇಳುವಂತಹ ಸುಮಾರು 80ರ ದಶಕದಲ್ಲಿ ಏಷ್ಯಾದಲ್ಲೇ ದೊಡ್ಡದಾದಂತಹ ಇಂಡಸ್ಟ್ರಿಯಲ್ ಎಸ್ಟೇಟನ್ನು ಹೊಂದಿದ್ದಂತಹ ಭಾರತ ದೇಶದ ಕರ್ನಾಟಕ ರಾಜ್ಯದ ಬೆಂಗಳೂರು, ಅದರಲ್ಲೂ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಎಂಟೈರ್ ಏಷ್ಯಾದಲ್ಲಿ ದೊಡ್ಡದಾದಂತಹ ಒಂದು ಇಂಡಸ್ಟ್ರಿಯಲ್ ಏರಿಯಾವನ್ನು ಹೊಂದಿತ್ತು. ಇವಾಗ ಆ ಏರಿಯಾ ಇಲ್ಲ. ಆವಾಗೆಲ್ಲ ಮೇಡೆ ಅಂದರೆ ಎಷ್ಟು ದೊಡ್ಡ ಸಂಭ್ರಮಾಚರಣೆ ಇತ್ತು. ಮೈಕೋ ಇತ್ತು, HMT ಇತ್ತು, NGF ಇತ್ತು, ಬೇಕಾದಷ್ಟು ಫ್ಯಾಕ್ಟ್ರಿಗಳಿದ್ದವು. ಈಗ ಅದೆಲ್ಲ ಕನಸಿನ ಗಂಟಾಗಿದೆ. ನಾವು ಇವತ್ತು ಗುಂಡು ಪಿನ್ನಿಂದ ಹಿಡಿದು ಹೆವಿ ಡ್ಯೂಟಿ ಚಿಸಲ್ವರೆಗೂ ಕೂಡ ನಾವು ಬೇರೆ ದೇಶದಿಂದ ತೆಗೆದುಕೊಳ್ತಾ ಇದ್ವಿ. ಇನ್ನು ಮೋಟರ್ಗಳು, ಪಂಪ್ಗಳು ಇವೆಲ್ಲವೂ ಕೂಡ ಬೇರೆ ದೇಶದಿಂದ ತಗೊಳ್ತಾ ಇದ್ದೀವಿ. ನಾವು ಯಾವ ಶತ್ರು ರಾಷ್ಟ್ರ ಅಂತ ಕರಿತೀವಿ ಅವರಿಂದನೇ ನಾವು ವಸ್ತುಗಳನ್ನ ತೆಗೆದುಕೊಳ್ಳುವಂತಹ ನಮ್ಮ ಅದರಿಂದೆಲ್ಲ ಅಲ್ಲಿ ಕಳಿಸುವಂತಹ ಕೆಲಸ ಆಗ್ತಾಯಿದೆ. ಮುಂದಿನ ದಿನದಲ್ಲಾದ್ರೂ ಮುಂದಿನ ಪೀಳಿಗೆ ಆದರೂ ಎಚ್ಚೆತ್ಕೋಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನಾನು ಸಂಪನ್ನಗೊಳಿಸ್ತೀನಿ. ನೋಡಿ, ಇದು ಗೇರ್ ಬಾಕ್ಸು, ಇದು ಗೇರ್ ಬಾಕ್ಸಸ್ಸು ನೋಡಿ. ಇದು ಏನು ಮೋಟ್ರಲ್ಲಿ ಬರುವಂತಹ ರೋಟರ್. ಇದು ಇಷ್ಟು ಹೇಳ್ತಾ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮ್ಮನ್ನು ಕ್ಯಾಚ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಸಂಪನ್ನಗೊಳಿಸ್ತೀನಿ. ಬಂಧುಗಳೇ, ನಮಸ್ಕಾರ.